ಇದೇ ಗಿರೀಶ್ ಮಟ್ಟಣ್ಣ, ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಇರಲಿಕ್ಕಿಲ್ಲ. ಗಿರೀಶ್ ಮಟ್ಟಣ್ಣ ಅನ್ನುವ ಮನುಷ್ಯ ಇಡೀ ಧರ್ಮಸ್ಥಳದ ಪ್ರಕರಣ, ಆ ಮನುಷ್ಯ ಯಾರೋ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಡೀಲ್ ಮಾಡ್ಕೊಂಡು ಬಂದಿದ್ದಾನೆ. ಇಲ್ಲಾಂದರೆ ಯಾಕಂದರೆ ನನಗೆ ಗೊತ್ತಿದೆ ಅವನ ಹಿನ್ನೆಲೆ, ಅವನ ಚರಿತ್ರೆ, ಅವನು ಏನು ಮಾಡ್ಕೊಂಡಿದ್ದ. ಒಬ್ಬ ಶಾಸಕರ ಭವನಕ್ಕೆ ಬಾಂಬ್ ಇಟ್ಟ ಪ್ರಕರಣದಲ್ಲಿ, ಅದು ಹುಸಿ ಬಾಂಬ್ ಇಟ್ಟ ಪ್ರಕರಣದಲ್ಲಿ ಜೈಲಿಗೆ ಹೋದಾಗ ರವಿ ಬೆಳಗೆರೆಯವರು ಬೇಲ್ ಕೊಡಿಸೋದು ನೆಹರು ಅಡ್ವೊಕೇಟ್ ಮೂಲಕ. ರವಿ ಬೆಳಗೆರೆಯವರು ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದ್ರ ಬಗ್ಗೆ ಒಂದು ಸಂಘಟನೆ ಕಟ್ಟೋಣ ಅಂತ ಸುಭಾಷ್ ಚಂದ್ರ ಬೋಸ್ ಹೆಸರಲ್ಲಿ ನೇತಾಜಿ ಅಂತೇಳಿ ಇಟ್ಕೊಂಡು ಹೊರಟಾಗ ಇವನು ಅಲ್ಲಿಂದ ಓಡೋಗಿ BJP ಸೇರ್ಕೊಂಡ. BJPಯಲ್ಲಿ ಕಂಠೀರವ ಸ್ಟುಡಿಯೋದ್ದು ಏನೋ ಒಂದು ಜವಾಬ್ದಾರಿ ತಗೊಂಡು ಅಲ್ಲೂ ತುಂಬ ಅಪರಾಧಗಳಾಗ್ತವೆ. ಆಮೇಲೆ BJPಯವರು ತಗೊಂಡೋಗಿ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷನ ಮಾಡ್ತಾರೆ. ಅಲ್ಲೆಲ್ಲೋ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಕೇಳ್ತಾನೆ, ಟಿಕೆಟು ತಗೊಳ್ತಾನೆ, ಸೋಲ್ತಾನೆ, ಮತ್ತು ಟಿಕೆಟ್ ಕೊಡಲ್ಲ. ಟಿಕೆಟ್ ಕೊಡ್ದಿದ್ದ ಸಂದರ್ಭದಲ್ಲಿ ತನ್ನ ಅಸ್ತಿತ್ವಕ್ಕೋಸ್ಕರ ಈ ಹೋರಾಟದ ಕಡೆಗೆ ಬರೋದು ಗಿರೀಶ್ ಮಟ್ಟಣ್ಣನವರು. ಆ ಮನುಷ್ಯನೇ ಈ ಅನನ್ಯ ಭಟ್ ಎನ್ನುವಂಥ ಮಗುವಿನ ಹುಟ್ಟದ ಮಗುವಿನ ತಂದೆ. ಸುಜಾತ ಭಟ್ ಮಗಳಲ್ಲ ಅವಳು, ಅದು ಗಿರೀಶ್ ಮಟ್ಟಣ್ಣನ ಮಗಳು. ಅವನು ಹುಟ್ಟಿಸಿರೋದು. ಯಾರು ಹೆಂಗೆ ಏನು ಅಂತ ಗೊತ್ತಿಲ್ಲ ನನಗೆ. ಇದೇ ಗಿರೀಶ್ ಮಟ್ಟಣ್ಣ, ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಇರಲಿಕ್ಕಿಲ್ಲ. ಗಿರೀಶ್ ಮಟ್ಟಣ್ಣ ಅನ್ನುವ ಮನುಷ್ಯ ಇಡೀ ಧರ್ಮಸ್ಥಳದ ಪ್ರಕರಣ, ಆ ಮನುಷ್ಯ ಯಾರೋ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಡೀಲ್ ಮಾಡ್ಕೊಂಡು ಬಂದಿದ್ದಾನೆ. ಇಲ್ಲಾಂದರೆ ಯಾಕಂದರೆ ನನಗೆ ಗೊತ್ತಿದೆ ಅವನ ಹಿನ್ನೆಲೆ, ಅವನ ಚರಿತ್ರೆ, ಅವನು ಏನು ಮಾಡ್ಕೊಂಡಿದ್ದ. ಒಬ್ಬ ಶಾಸಕರ ಭವನಕ್ಕೆ ಬಾಂಬ್ ಇಟ್ಟ ಪ್ರಕರಣದಲ್ಲಿ, ಅದು ಹುಸಿ ಬಾಂಬ್ ಇಟ್ಟ ಪ್ರಕರಣದಲ್ಲಿ ಜೈಲಿಗೆ ಹೋದಾಗ ರವಿ ಬೆಳಗೆರೆಯವರು ಬೇಲ್ ಕೊಡಿಸೋದು ನೆಹರು ಅಡ್ವೊಕೇಟ್ ಮೂಲಕ. ರವಿ ಬೆಳಗೆರೆಯವರು ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದ್ರ ಬಗ್ಗೆ ಒಂದು ಸಂಘಟನೆ ಕಟ್ಟೋಣ ಅಂತ ಸುಭಾಷ್ ಚಂದ್ರ ಬೋಸ್ ಹೆಸರಲ್ಲಿ ನೇತಾಜಿ ಅಂತೇಳಿ ಇಟ್ಕೊಂಡು ಹೊರಟಾಗ ಇವನು ಅಲ್ಲಿಂದ ಓಡೋಗಿ BJP ಸೇರ್ಕೊಂಡ. BJPಯಲ್ಲಿ ಕಂಠೀರವ ಸ್ಟುಡಿಯೋದ್ದು ಏನೋ ಒಂದು ಜವಾಬ್ದಾರಿ ತಗೊಂಡು ಅಲ್ಲೂ ತುಂಬ ಅಪರಾಧಗಳಾಗ್ತವೆ. ಆಮೇಲೆ BJPಯವರು ತಗೊಂಡೋಗಿ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷನ ಮಾಡ್ತಾರೆ. ಅಲ್ಲೆಲ್ಲೋ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಕೇಳ್ತಾನೆ, ಟಿಕೆಟು ತಗೊಳ್ತಾನೆ, ಸೋಲ್ತಾನೆ, ಮತ್ತು ಟಿಕೆಟ್ ಕೊಡಲ್ಲ. ಟಿಕೆಟ್ ಕೊಡ್ದಿದ್ದ ಸಂದರ್ಭದಲ್ಲಿ ತನ್ನ ಅಸ್ತಿತ್ವಕ್ಕೋಸ್ಕರ ಈ ಹೋರಾಟದ ಕಡೆಗೆ ಬರೋದು ಗಿರೀಶ್ ಮಟ್ಟಣ್ಣನವರು. ಆ ಮನುಷ್ಯನೇ ಈ ಅನನ್ಯ ಭಟ್ ಎನ್ನುವಂಥ ಮಗುವಿನ ಹುಟ್ಟದ ಮಗುವಿನ ತಂದೆ. ಸುಜಾತ ಭಟ್ ಮಗಳಲ್ಲ ಅವಳು, ಅದು ಗಿರೀಶ್ ಮಟ್ಟಣ್ಣನ ಮಗಳು. ಅವನು ಹುಟ್ಟಿಸಿರೋದು. ಯಾರು ಹೆಂಗೆ ಏನು ಅಂತ ಗೊತ್ತಿಲ್ಲ ನನಗೆ.